ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವಾಗ ಸಾತುಗೆ ಹೋಗಿ ಲಂಚ್ ಬಾಕ್ಸ್ ಕೊಟ್ಟು ಬಂದೆ. ಸೊ ಬರ್ತಾ ಫುಲ್ಲು ಬಿಸಿಲು ತುಂಬಾ ಇತ್ತು. ಬಟ್ ಇಷ್ಟೊತ್ತಿನಲ್ಲಿ ನಮಗೆ ಇಲ್ಲಿ ಹೊರ್ಗಡೆ ತುಂಬ ಚೆನ್ನಾಗಿ ವೆದರ್ ಇರುತ್ತೆ. ಅಂದರೆ ಬಿಸಿಲೆಲ್ಲ ಆ ಕಡೆ ಬರ್ತಾ ಇರುತ್ತೆ, ಇಲ್ಲೆಲ್ಲ ನೆರಳು ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ಕೂರೋದಕ್ಕೆ ಕೂಡ ತಣ್ಣಗಿರುತ್ತೆ. ಹಾಗೆ ತಣ್ಣಗೆ ಸ್ವಲ್ಪ ಗಾಳಿ ಕೂಡ ಬೀಸ್ತಾ ಇತ್ತು. ಬಿಸಿಲಲ್ಲಿ ಹೋಗಿ ಬಂದು ಸಾಕಾಯಿತು ಅಂತ ಬಂದು ಸ್ವಲ್ಪ ಕೂರೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಬಂದ ಕೂಡಲೇ ಡೈಲಿ ನಾನು ಹೊರಗಡೆ ಕೂತ್ಬಿಡ್ತೀನಿ. ಅಂದರೆ ಅಲ್ಲಿ ಸ್ಟೆಪ್ಪಲ್ಲಿ ಕೂಡ್ತೀನಿ, ಜಸ್ಟ್ ಅಲ್ಲಿ ಸ್ಟೆಪ್ಸ್ಗೆ ಕೂತ್ಬಿಡ್ತೀನಿ. ಬಟ್ ಇವತ್ತು ಯಾಕೋ ಇದು ಜೂಲ ಹಾಕ್ಸಿದ ನಂತರ ಅಪರೂಪಕ್ಕೆ ಯಾವಾಗೋ ಒಂದು ಸಾರಿ ಕೂಡ್ತೀವಿ. ಆ್ಯಕ್ಚುಲಿ ಇದು ಏನಾಗ್ಬಿಡುತ್ತೆ, ನಮ್ಮ ಮನೆ ಸ್ವಲ್ಪ ರೋಡ್ ಸೈಡ್ ಆಗುತ್ತೆ. ಕೂತ್ಕೊಳ್ಳೋಕ್ಕೂ ಕೂಡ ಒಂಥರ ಏನೋ ಮುಜುಗರ. ನಮ್ಮ ಮನೆಯಲ್ಲೇ ನಾವು ಹಾಕ್ಕೊಂಡಿರ್ತೀವಿ ಅಂದರೆ ಮಕ್ಕಳು ಕೂತ್ಕೊಂಡ್ರೆ, ಮಕ್ಕಳು ಆಟ ಆಡಿದರೆ ಚೆನ್ನಾಗಿರುತ್ತೆ. ನಾವೇನಾದರೂ ಕೂತ್ಕೊಂಡ್ರೆ ಶೋಕಿಗೆ ಕೂತಿದ್ದೀವಿ ಅಂತ ಅಂದ್ಕೊಳ್ತಾರೇನೋ ಅನ್ನೋ ಒಂದು ಮುಜುಗರ. ಹಾಗಾಗಿ ಕೂಡೋದು ಸ್ವಲ್ಪ ಕಡಿಮೆನೇ. ನಾನಾಯಿತು, ಯಜಮಾನ್ರಾಯಿತು, ಅಪರೂಪಕ್ಕೆ ಯಾರೂ ಇಲ್ಲ ಅಂದಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಕೂತ್ಕೊಳ್ತೀನಿ. ಸೊ ಈಗಲೂ ಕೂಡ ಯಾರು ಇರಲಿಲ್ಲ ಅಂತ ಕೂತ್ಕೊಂಡೆ. ಎಷ್ಟು ಚೆನ್ನಾಗಿ ಸಣ್ಣ ಗಾಳಿ ಬೀಸ್ತಾ ಇದೆ. ಆ ಗಾಳೀಲಿ ಎಂಜಾಯ್ ಮಾಡ್ತಾ ಕೂತಿದ್ದೀನಿ. ಹಾಗೆ ಸ್ವಲ್ಪ ಹೊರಗಡೆ ಇವಾಗ ಹೊರಗಡೆ ಈ ಥರ ಫ್ರೀಯಾಗಿ ಕೂತಿರುವಾಗ, ಅದರಲ್ಲೂ ಕೂಡ ಕೆಲಸ ಎಲ್ಲ ಮುಗಿಸಿ ಈ ಥರ ಕೂತಿರುವಾಗ ಸ್ವಲ್ಪ ಮೈಂಡು ಸ್ವಲ್ಪ ಖುಷಿ ಕೊಡುತ್ತೆ. ಹಾಗಾಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತಿದ್ದೀನಿ. ಹಾಗೆ ಇಲ್ಲಿಂದನೇ ನಾನು ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬೇರೆ ಕೆಲಸಗಳು, ಅಡುಗೆ ಕೆಲಸ ಎಲ್ಲ ಮುಗಿದೋಗಿದೆ. ಇವನ್ ಮನೇಲಿ ಎಲ್ಲ ಕೆಲಸನೂ ಮುಗಿದೋಗಿದೆ. ಬೇರೆ ಕೆಲಸ ಏನಾದರೂ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಳ್ಳೋದು ಇನ್ನೂ ನೋಡ್ಕೊಂಡು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಪುಡಿ ಮಾಡ್ಕೊಳ್ಬೇಕು. ಹಾಗೆ ಇನ್ನೂ ಸ್ವಲ್ಪ ಹೋಳಿಗೆ ಮೊನ್ನೆ ಮಾಡಿರೋದು ಖಾಲಿ ಆಯಿತು ಬೇಗನೆ. ತಿಂದ್ವಿ ಅಂತಲೇ ಅನ್ನಿಸ್ಲಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಾದರೂ ಈಗ ಎಲ್ಲ ಟೈಮ್ ಇದೆ, ಒಂದು ಸ್ವಲ್ಪ ಯಜಮಾನ್ರು ಅವರು ಬರೋವರೆಗೂ ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು. ಸೊ ಅದ್ರ ಜೊತೆಗೆ ಭಾಳ ದಿನದ ನಂತರ ಇಲ್ಲೊಂದು ಪಾಟಲ್ಲಿ ಹೂವು ಬಿಟ್ಟಿದೆ. ಅದು ಆ್ಯಕ್ಚುಲಿ ನೋಡೇ ಇಲ್ಲ, ಇಲ್ಲಿ ಕೂತಿರುವಾಗ ಕಾಣಿಸ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ನಿಮಗೆ ತೋರಿಸ್ತೀನಿ ಅದು ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೀರು ಬೇರೆ ಬಂದಿದೆ. ಇವಾಗ ನೀರು ಕೂಡ ತೋಟಕ್ಕೆ ನೀರು ಬಿಟ್ಕೊಳ್ಬೇಕು. ಅದೊಂದು ಕೆಲಸ ಬ್ಯಾಲೆನ್ಸ್ ಇದೆ. ಯಾವ ಕೆಲಸ ಮಾಡ್ತೀನಿ, ಯಾವ ಕೆಲಸ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡುವಾಗ ಸ್ವಲ್ಪ ಏನೇನಿದೆ, ಇನ್ನೂ ಏನೇನು ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇವೆಲ್ಲ ಇದೆ ಎಲ್ಲ ಕೆಲಸ, ಇದನ್ನು ಮಾಡಬೇಕಲ್ಲ ಅಂತ ತಲೆಯಲ್ಲಿ ಬಂತು. ಸೊ ಯಾವ್ದು ಮಾಡ್ತೀನಿ ಯಾವ್ದು ಬಿಡ್ತೀನಿ ಗೊತ್ತಿಲ್ಲ. ಸೊ ಲಾಗ್ ಅಂತೂ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ದಿನ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಬನ್ನಿ, ಇವತ್ತಿನ ದಿನ ಸ್ವಲ್ಪ ನಾನು ಇಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಚೆನ್ನಾಗಿ ಗಾಳಿ ಬೀಸಿದೆ. ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಫುಲ್ಲು ಬಿಸಿಲು, ಬೇಸಿಗೆ ಬಿಸಿಲು ಅನ್ನೋ ಥರನೇ ಆಗ್ತಾಯಿದೆ ನನಗೆ. ಅದರಲ್ಲಿ ಈಗ 2 ದಿನದಿಂದ ತುಂಬ ಬಿಸಿಲಿದೆ ಅಂತ ಅನ್ನಿಸ್ತಿದೆ. ಫುಲ್ಲು ಬಾಡಿ ಹೀಟ್ ಬೇರೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ದ್ರಾಕ್ಷಿ ಬೇರೆ ಇತ್ತು. ಇವಾಗ ಲಂಚ್ಗೆ ಸಾಕುಗೆ ದ್ರಾಕ್ಷಿನೇ ಇಟ್ಕೊಳ್ಸಿದ್ದೀನಿ. ಬೇಸಿಗೆ ಟೈಮ್ ಬರುತ್ತೆ ಅಂದರೆ ಈ ಥರದ್ದು ದ್ರಾಕ್ಷಿ ಆಗಿರ್ಬೋದು, ತಣ್ಣನ ಏನಾದರೂ ಸ್ವಲ್ಪ ಜ್ಯೂಸ್ ಥರ, ಕಲ್ಲಂಗಡಿ ಹಣ್ಣು ಥರ ಈ ಥರ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆ್ಯಕ್ಚುಲಿ ದ್ರಾಕ್ಷಿ ಇಷ್ಟಪಡೋದಿಲ್ಲ. ಇವತ್ತು ಸಾತುಗೆ ಅವನಿಗೆ ಲಂಚ್ಗೆ ಇಟ್ಟಿದ ನಂತರ ನನಗೂ ತಿನ್ನಬೇಕು ಅಂತ ಅಲ್ಲಿಂದ ಅನಿಸ್ತಾ ಇತ್ತು. ಸೊ ಬಂದು ತಿನ್ನೋಣ ಅಂತ ಅಂದ್ಕೊಂಡೆ. ಇವಾಗ ಸ್ವಲ್ಪ ಕೂತ್ಕೊಂಡು ಆಮೇಲೆ ಮನೇಲಿ ಹೋಗಿ ತಿಂತೀನಿ. ಇನ್ನೂ ಡೋರೇ ಓಪನ್ ಮಾಡಿಲ್ಲ. ಬಂದು ಹಾಗೆ ಹೊರಗಡೆ ಇಲ್ಲೇ ಕೂತಿದ್ದೀನಿ. ಸೊ ದಿನ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗ ಹೋಳಿಗೆ ಮಾಡಿಬಿಟ್ರಾಯ್ತು ಮೊದಲು ಅಂತ ಅಂದ್ಕೊಂಡು, ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಎಳ್ಳೋಳಿಗೆ ಮಾಡೋಣ ಅಂತ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೆಸಿದ್ದೀನಿ. ಅದಕ್ಕೆ ಹೂರಣ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಉಂಡೆ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಿಂದ ನಾದಿಬಿಟ್ಟು ಎಳ್ಳು ಮತ್ತು ಬೆಲ್ಲವನ್ನು ಮಿಕ್ಸಿಗೆ ಹಾಕಿ ಅದನ್ನು ನಾದಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಣಕ ಕೂಡ, ಮೈದಾ ಹಿಟ್ಟು ಕೂಡ ನಾದಿ ಇಟ್ಕೊಂಡ್ಬಿಟ್ರೆ ಹೋಳಿಗೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮಾಡ್ತಾ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಆಲ್ಮೋಸ್ಟ್ ಹಳೆಯ ವೀಡಿಯೋಸ್ಗಳಲ್ಲಿ ಬಿಸ್ನೆಸ್ಸು, ಹಾಗೆ ಒಂದು ಮನೆಯಲ್ಲೇ ಇದ್ಕೊಂಡು ಗೃಹಿಣಿಯರೇ ಆಯಿತು, ಬೇರೆ ಯಾರೇ ಆಯಿತು, ಮನೆಯಿಂದನೇ ನಾವು ಅರ್ನಿಂಗ್ಸ್ನ ಮಾಡೋದ್ರ ಬಗ್ಗೆ
ತುಂಬಾ ಒಂದಿಷ್ಟು ಐಡಿಯಾಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿ ಆ ವಿಡಿಯೋಸ್ ಕ್ಲಿಕ್ ಆಗ್ತಾಯಿತ್ತು. ಈವನ್ ಈಗಲೂ ಕೂಡ ಆ ವಿಡಿಯೋಸ್ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ಅಲ್ಲಿ ಕೂಡ ತುಂಬ ಜನ ಕಮೆಂಟ್ ಆಗ್ತಾ ಇರ್ತಾರೆ. ಸೊ ಹಾಗೆ ನನಗೆ ಈಗ ಡೈಲಿ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ ಕೆಲವೊಬ್ರದ್ದು, ಅವ್ರದ್ದೆಲ್ಲ ನೋಡಿದಾಗ ಇದು ಕೂಡ ಒಳ್ಳೆ ಬಿಸ್ನೆಸ್ ಅಲ್ಲ, ಎಷ್ಟು ಚೆನ್ನಾಗಿ ಅರ್ನಿಂಗ್ಸ್ನ ಇದರಲ್ಲೇ ಮಾಡ್ಕೋಬೋದು ಅಂತ ಅನ್ನಿಸ್ತಾ ಇತ್ತು. ಅದನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಹಾಗೆ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಳೆ ಚಾನಲಲ್ಲಿ ಈಗ ಆ ಥರದ್ದೆಲ್ಲ ಶೇರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲೇ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಯೂಸ್ ಆಗ್ಬೋದು ನನ್ನ ವ್ಯೂವರ್ಸ್ಗೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ನಮ್ಮ ಮನೆಗೆ ಹಾಲು ಹಾಕಲಿಕ್ಕೆ ಬರ್ತಾರೆ. ಅವರು 4 ಎಮ್ಮೆ ಇದೆ ಅಂತೆ. ದಿನಕ್ಕೆ ಏನು 8ರಿಂದ 10 ಲೀಟ್ರ್ ಹಾಲು ಏನೋ ಸಿಗುತ್ತೆ ಅಂತ ಹೇಳಿದರು. ಸೊ ದಿನಕ್ಕೆ 8ರಿಂದ 10 ಅಂತ ಅಂದರೆ ಅವರು 1 ಲೀಟ್ರಿಗೆ 60 ರೂಪಾಯಿಗೇನೋ ಮಾರ್ತಾರೆ. 60 ರೂಪಾಯಿ ಅಂತಂದರೆ 10 ಲೀಟ್ರ್ ಅಂದರೆ ಅಲ್ಲೇ ಎಷ್ಟು ರೂಪಾಯಿ, 600 ರೂಪಾಯಿ ಆಗೋಯ್ತು. ದಿನಕ್ಕೆ 600 ಅಂತಂದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಹಿಂಗೆ ಲೆಕ್ಕ ಹಾಕ್ತಾ ಇದ್ವಿ ನಾನು ಯಜಮಾನ್ರು. ಸೊ ಎಷ್ಟು ಚೆನ್ನಾಗಿ ಎಂಥ ಗ್ರ್ಯಾಜುಯೇಟ್ ಇದ್ದರೂ ಕೂಡ ಇವತ್ತು ಅನ್ಎಂಪ್ಲಾಯ್ ಆಗಿ ಅಲ್ಲಿ ಇಲ್ಲಿ ಸುತ್ತಾಡೋದ್ರ ಬದಲಾಗಿ ಇಂಥದ್ರಿಂದ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಕೊಳ್ತಾರೆ ಅಲ್ವಾ. ಸೊ ಹಾಗೆಯೇ ಒಂದು ಪುಟ್ಟ ಹುಡುಗಿ ಬರ್ತಾಳೆ. ಆ ಹುಡುಗಿ ಮೊಳಕೆ ಕಾಳುಗಳನ್ನು ಮನೆಯಲ್ಲಿ ಮೊಳಕೆ ಕಾಳುಗಳನ್ನು ತಯಾರಿಸಿರ್ತಾರೆ. ಪ್ಯಾಕೆಟ್ ಎಲ್ಲ ಮಾಡಿಬಿಟ್ಟು ಜಸ್ಟ್ 10 ರೂಪೀಸ್ಗೆ ಒಂದೊಂದು ಪ್ಯಾಕೆಟ್ ಥರ ಕೊಟ್ಟು ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಇವನ್ ಜೀರಿಗೆ, ಸಾಸಿವೆ, ಮೊಳಕೆ ಕಾಳುಗಳು, ಹಾಗೆ ಒಟಾಣಿ ಕಾಳು ಎಲ್ಲ ಹಸಿ ಕಾಳುಗಳನ್ನು ಮೊಳಕೆ ಒಡಿಸ್ಬಿಟ್ಟು ಮಾರೋದಕ್ಕೆ ಬರುತ್ತಾಳೆ. ಆ ಹುಡುಗಿ ಕೂಡ ದಿನಕ್ಕೆ ಬೆಳಗ್ಗೆ 1 ಅವರ್ ಬಂದುಬಿಡ್ತಾಳೆ ಒಂದು ಏರಿಯಾಕ್ಕೆ. ಒಂದು ಏರಿಯಾದಿಂದ ಒಂದು ಪುಟ್ಟಿ ಖಾಲಿ ಮಾಡ್ಕೊಂಡು ಹೋದರೂ ಕೂಡ ಬೆಳಗ್ಗೆ ಒಂದು ಏನಿಲ್ಲ ಅಂದರೂ ಒಂದು 100 ಪ್ಯಾಕೆಟ್ ತೊಗೊಂಬಂದರೂ ಕೂಡ 100 ಪ್ಯಾಕೆಟ್ ಖಾಲಿ ಆಗಿಂದಲೇ ಮನೆಗೆ ಹೋಗಿ ಸ್ಕೂಲ್ಗೂ ಕೂಡ ಹೋಗ್ತಾಳೆ. ಅಂದರೆ ಸ್ಕೂಲಿಗೆ ಬರೋದಕ್ಕೂ ಮುಂಚೆ ಈ ಕೆಲಸವನ್ನು ಕೂಡ ಮಾಡ್ಕೊತಿದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಎಂಥ ಒಳ್ಳೆಯ ಒಂದು ಬಿಸ್ನೆಸ್ನ ಮಾಡ್ತಾರೆ. ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅದು ಎಂಥದ್ದೇ ಆಗಿದ್ರೂ ಕೂಡ ಅದರಿಂದ ನಾವು ದುಡಿಬೋದು, ಅರ್ನಿಂಗ್ಸ್ನ ಮಾಡ್ಕೋಬೋದು ಅನ್ನೋದೊಂದು. ಸೊ ಇವೆಲ್ಲ ಬಿಸ್ನೆಸ್ ಐಡಿಯಾಸ್ಗಳು. ಒಂದು ಸಾರಿ ನಾನು ಬಿಸ್ನೆಸ್ ಮಾಡೋರಿಗೆ ಅಂತಲೇ ಮನೆಯಲ್ಲೇ ಇದ್ದುಕೊಂಡು ಮಾಡೋರಿಗೆ ಅಂತಲೇ ಐಡಿಯಾಸ್ನ ನಾನು ಹಳೆ ಚಾನಲಲ್ಲಿ ಕೊಡ್ತಾ ಇದ್ದೆ. ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಆದಷ್ಟು ಈಗಿನ ಒಂದು ಹೊರಗಿನ ವಾತಾವರಣಕ್ಕೆ ಅಂದರೆ ಈಗಿನ ಜನ್ರೇಷನ್ಗೆ ಯಾವುದು ಸರಿ ಹೊಂದುತ್ತೆ ಆ ಥರದ ಐಡಿಯಾಸ್ ಎಲ್ಲದೂ ಕೂಡ ನನಗೆ ಗೊತ್ತಿರೋದು ಶೇರ್ ಮಾಡ್ಕೊಳ್ಳೋಣ. ತುಂಬಾ ಐಡಿಯಾಸ್ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಬಟ್ ಸಾಧ್ಯ ಆಗ್ತಾಯಿಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಲಾಗ್ಸ್ ಮಾಡ್ತಾ ಈ ಥರ ಯೂಸ್ಫುಲ್ ಇರೋ ಇನ್ಫಾರ್ಮೇಟಿವ್ ಇರೋ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋದು ಒಳಿತು ಅಂತ ಅಂದ್ಕೊಂಡು ಇವತ್ತು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸಾಕಷ್ಟು ಐಡಿಯಾಸ್ಗಳು ಇದ್ದೇ ಇದೆ. ನಾವು ಸುತ್ತಮುತ್ತಲು ದಿನಾಲೂ ನಮ್ಮ ಮನೆಗೆ ಬರುವಂಥ ಎಷ್ಟೊಂದು ಈ ಥರ ಮಾರೋದಕ್ಕೆ ಅಂತ ಬರೋರು ತುಂಬ ನೋಡ್ತಾ ಇರ್ತೀವಿ. ಅಂಥ ವಿಷಯಗಳನ್ನೆಲ್ಲ ಒಂದಿನ ಸಪ್ರೇಟಾಗಿ ಮಾತಾಡೋಣ ಅಂತ ಅಂದ್ಕೊಳ್ತೀನಿ. ಸೊ ಇದು ಜಸ್ಟು ಇದನ್ನು ಇವತ್ತೇ ನನಗೆ ತಲೆಯಲ್ಲಿ ಬಂದಿದ್ದು, ಹಾಗಾಗಿ ಇದನ್ನು ಇವತ್ತೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ದಿನ ನಾನು ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೇ ಹೂ ಕಟ್ಟೋದು ಕೂಡ ಒಂದು ಕೆಲಸ. ಹೂವನ್ನ ಮನೆಯಲ್ಲೇ ಇಟ್ಕೊಂಡು ಹೂ ಮಾರೋರು ಏನು ಮಾಡ್ತಾರೆ, ಅವರು KG ಗಟ್ಟಲೆ ಮನೆಗೆ ಹೂಗಳನ್ನು ತೊಗೊಂಡು ಬಂದು ಕೊಡ್ತಾರೆ. ಮನೆಯಲ್ಲೇ ಇರುವಂಥ ಗೃಹಿಣಿಯರು ಹೊರ್ಗಡೆನೂ ಹೋಗೋದು ಬೇಡ, ಅಥವಾ ಬೇರೆ ಕೆಲಸನೂ ಕೂಡ ಮಾಡೋದು ಬೇಡ. ಅವ್ರಿಗೆ ಎಜುಕೇಷನ್ ಕೂಡ ಬೇಕು ಅಂತಿಲ್ಲ. ಏನು ಎಜುಕೇಷನ್ ಇಲ್ಲದೆ ಕೂಡ ಅವ್ರು ಏನು ಮಾಡ್ಕೋಬೋದು, ಮನೆಯಲ್ಲೇ ಇದ್ಕೊಂಡು ಹೂ ಕಟ್ಟೋದ್ರಿಂದ ಅವರೊಂದು ಬಿಸ್ನೆಸ್ನ ಮಾಡ್ಕೋಬೋದು. ಹೂ ಕಟ್ಟಿ ಮತ್ತು ಅವ್ರಿಗೆ ಕೊಡೋದು, ಯಾರು ಹೂ ತಂದು ಕೊಟ್ಟಿರ್ತಾರಲ್ವ ಹೂ ಮಾರೋರು, ಅವ್ರು ಮತ್ತೆ ಅದನ್ನು ರಿಟರ್ನ್ ತೊಗೊಂಡು ಹೋಗ್ತಾರೆ. ಅದು ಕಟ್ಟಿದ್ದಕ್ಕೆ ಎಷ್ಟು KGಗೆ ಇಷ್ಟು ಅಮೌಂಟ್ ಅಂತ ಅವ್ರಿಗೆ ಪೇ ಮಾಡ್ತಾರೆ. ಅದರಿಂದ ಕೂಡ ಅರ್ನಿಂಗ್ಸ್ನ ಮಾಡ್ಕೋಬೋದು. ಹಾಗೆ ಬೇರೆ ಎಲ್ಲ ತುಂಬ ವಿಷಯಗಳಿದೆ, ಕೇವಲ 1, 2 ಅಂತಲ್ಲ. ಸೊ ಆ ರೀತಿ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಏನಾದರೂ ಇದ್ದರೆ ಮನೆಯಲ್ಲೇ ಹೊರ್ಗಡೆನೂ ಹೋಗದೇನೆ ಗೃಹಿಣಿಯರೇ ಆಗಿದ್ದುಕೊಂಡೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇನ್ನೊಂದಿಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ವೀಡಿಯೋಸಲ್ಲಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ, ಅಂಥ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನಗೆ ಗೊತ್ತಿರೋ ಅಂಥ ಎಲ್ಲ
ಪ್ಲ್ಯಾನ್ಸ್ಗಳನ್ನು ಇಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ತುಂಬಾ ಇದೆ ಈ ಥರದ್ದು. ಈ ನನ್ನ ಮಧ್ಯದಲ್ಲಿ ಲಾಸ್ಟ್ ನನ್ನ ಚಾನಲ್ನಲ್ಲಿ ಯಾಕೆ ಡ್ರಾಪ್ ಮಾಡಿದೆ ಅಂತಂದರೆ ಆವಾಗ ರೆಸ್ಪಾನ್ಸ್ ಸಿಗಲಿಲ್ಲ. ಬಟ್ ಇವಾಗ ಅದೇ ವೀಡಿಯೋಸ್ಗಳಿಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದಕ್ಕೋಸ್ಕರ ಅದನ್ನೇ ಈ ಚಾನಲ್ನಿಂದ ನಾನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ಆದಷ್ಟು ಇಂಥ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಅಂತ ನೋಡ್ತಾ ಹೋಗಿ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಅದಾಗಿದ್ದ ನಂತರ ಸ್ವಲ್ಪ ನಾನು ಮಾಡ್ಕೊಳ್ಳೋದು. ಜಾಸ್ತಿ ಅಂತಂದರೆ ಟೈಮ್ ಆಗೋದಿಲ್ಲ. ತುಂಬ ಶಾರ್ಟ್ ಟೈಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ನಾನು ಮಾಡಿಕೊಂಡ್ರೆ ಆಯಿತು ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಅದಾಗಿದ್ದ ನಂತರ ಇವಾಗ ಸಮನ್ವಿ ಕೂಡ ಅಜ್ಜಿ ಮನೆಯಿಂದ ಬರ್ತೀನಿ ಅಂತ ಹೇಳಿದ್ಲು. ಯಜಮಾನ್ರು ಕೂಡ ಕರ್ಕೊಂಡು ಬರ್ತಾಯಿದ್ದೀನಿ ಅಂದರು. ಹಾಗೆ ಅವಳಿಗೆ ಅಂತ ಒಂದು ಗಿಫ್ಟ್ ಕೂಡ ರೆಡಿಯಾಗಿದೆ. ಗಿಫ್ಟ್ ಅಂದರೆ ಆನ್ಲೈನಲ್ಲಿ ಜಸ್ಟ್ ಅವಳಿಗೋಸ್ಕರ ಒಂದಿಷ್ಟು ಟಾಯ್ಸ್ ಎಲ್ಲ ತೊಗೊಳ್ತಾ ಇದ್ದೆ. ಅದು ಕೂಡ ಪಾರ್ಸೆಲ್ ಬಂದಿತ್ತು. ಅವಳು ಬೆಳಗ್ಗೆಯಿಂದ ಅವ್ರ ಅಪ್ಪನಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಅವಳಿಗೇನೆ ಈ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಪಚ್ಚಂಡಿದ್ದಿ ಪಚ್ಚಂಡಿದ್ಲ ನೀಗ ಅಲ್ಲಗುನ್ನು ಗಿಫ್ಟ್ ತಂದು ಪಪ್ಪಗೆ ಗಿಫ್ಟ್ ಕೊಡ್ತೀನಿ ಅಂದೆಲ್ಲ. ಗಿಫ್ಟ್ ತಂದಿಲ್ಲ ಪಪ್ಪಗ. ನಿನಗೆ ಗಿಫ್ಟ್ ಕೊಡಂದೆ ಇವಾಗ ಗಿಫ್ಟ್ ಕೊಡಂದೆ. ಗಿಫ್ಟ್ ಬೇಕನ ನಿಂಗೆ? ಹೋಗು ಕಕ್ಕನ್ ಕೇಳೋ ಗಿಫ್ಟ್. ಹೋಗು ಅಲ್ಲಿ ಒಳಗೆ ಐತಿ. ನಡಿ ಗಿಫ್ಟ್. ಕಕ್ಕ ಗಿಫ್ಟ್ ಕೊಡಪ್ಪ ಈಕಿಗೆ. ಗಿಫ್ಟ್ ಎಲ್ಲ ಐತಿ? ಇಲ್ಲ ಅಂತ ಊಟ ಮಾಡ್ತೀಯಾ? ಹೋಗಿ ಬೆಂಡಿಕಾಯಿ ಪಲ್ಯ, ನಿನ್ನ ಫೇವ್ರೇಟ್ ಬೆಂಡಿಕಾಯಿ ಪಲ್ಯ ಉಂಡ್ರಷ್ಟು ಕೊಡ್ತಾನಂತಮ್ಮ ಕಕ್ಕ. ಊಟ ಮಾಡ್ತೀ? ಹೋಳ್ತಾರಲ್ಲ. ಗಿಫ್ಟ್ ಬೇಕನಮ್ಮ ನಿನಗೀಗ? ಎಲ್ಲೈತಿ ಗಿಫ್ಟ್? ಗಿಫ್ಟ್ ಅದ ನಿನ್ ಗಿಫ್ಟ್? ಯಾರು ಕೊಟ್ರ? ಕಕ್ಕ ಊಟ ಮಾಡಿದ್ದು ಕೊಡ್ತೀನಿ ಅಂತ ಹೇಳಿದ್ ನಾನು. ಬೂ ಬೇಕಾ? ಯಪ್ಪಲೆ ಕಟ್ ಮಾಡು. ಏನದ ಆಟ ಸಾಮಾನು ತೋರ್ಸು. ಸಮುದ್ ಗಿಫ್ಟ್ ಏನೈತಮ್ಮ? ಆಟ ಸಾಮಾನು ಅದಾವ. ಅಡ್ಗೆ ಮಾಡಕ್ಕೆ ನನ್ನ ಸಾಮಾನು ಇಸ್ಕೊಬಾರ್ದು ನೋಡು. ನಿನ್ನ ಸಾಮಾನು ನೀನು ತೊಗೊಂಡು ಆಟ ಆಡ್ಬೇಕು ಅಂತ. ಕೆಳಗೆ ಕುಂತ್ಕೊಂಡು ಓಸ್ಟ್ ಹಾಕಿ. ಸ್ವಲ್ಪ ಬಂದವೇನು? ಅಮ್ಮ ಅಚ್ಚಿ ಬ್ಯಾಗ್ ಇಟ್ಕೋಗು. ಇಲ್ಲ ವಾಪಸ್ ಕೊಟ್ಬಿಡ್ತ ನಾನು ಮತ್ತೆ. ಕೆಳಗಿಡು, ಅಷ್ಟು ಕೆಳಗಿಡು. ಬಾ ಮ್ಯಾಟ್ ಮೇಲೆ ಇಡು ಎಲ್ಲವು. ಇಡ್ಲಿ ಪಾತ್ರೆ ಅಂತ ಏನಿವು ಮಜ್ಜಿಗೆ ಮಾಡೋದಂತ ದ್ವಾಸ ಹಾಕದ ಅಂತಂತ ಒಲೆ ಅಂತ ನೀವು ಕಣದಲ್ಲ ನಿಂದ ಅಲ್ಲಿಡಮ್ಮ. ಇಲ್ಲಿಡ, ಇಲ್ಲ ಇದ್ರ ಮೇಲೆ ಇಡು, ಎಲ್ಲ ಜೋಡಿಸಿ. ಊಟ ಮಾಡಬೇಡ. ಬೋಗಾಣಿ ನೋಡಿ ಎಷ್ಟು ಅದಾವು. ಏನಮ್ಮ ಇದು? ಏನವು ಎಷ್ಟದವಲ್ಲ? ಇದೇನಿದು? ಕಡಾಯಿ. ಮಿಕ್ಸರ್ ಹಾಕು. ಈಗ ಮಜ್ಜಿಗೆ ಮಾಡಂತೀಗ. ಇಲ್ಲಿ ನೋಡಿ ಮಜ್ಜಿಗೆ ಮಾಡೋದು
ಚಿನಿ ಇಲ್ಲಿ ನೋಡಿ ಮಜ್ಜಿಗೆ ಇದ್ರಾಗ ಇಟ್ಕೊಂಡು ಇದ್ರಾಗ ಮಜ್ಜಿಗೆ ಮಾಡ್ಬೇಕು ಇದ್ರಾಗ ನೋಡಮ್ಮ ಏಳ್ಗಿ ನಿಂದು ಏಳ್ಗಿ ನೋಡಿ ನಿನ್ನೆ ನನ್ನ ಕೈ ಬಿತ್ತೋದಿಲ್ಲ ಹಂಗೆ ಬೀಳುತ್ತ ತಡಿ ತಡಿ ಹಂಗೆ ಮಾಡಬೇಡ ಕುಡಿಯಿಲ್ಲ ಬಸಣ್ಣ ಈಗ ಅಮ್ಮ ಕನ್ನಡಿ ಎಲ್ಲದು ಚಪಾತಿ ಮಾಡೋದು ಅಚ್ಚಿ ಮಾಡೋದು ಅದು ತಗ ಇಲ್ಲ ಐತಿ ಇಲ್ಲ ಐತಿ ನೋಡಿ ಚಪಾತಿ ಮಾಡೋದು ಮೊಸರು ಹಚ್ಚಲ ದೋಸೆ ಮಾಡೋದಮ್ಮ ಅದು ದೋಸೆ ಮಾಡೋದು ಗ್ಯಾಸ್ ಎಲ್ಲ ಐತಿ ನೋಡಿ ಮತ್ತೆ ಇಲ್ಲ ಐತಿ ನೋಡಿ ಗ್ಯಾಸ್ ಅಯ್ಯ ಸೊಟ್ಟ ಪುಟ್ಟ ಗ್ಯಾಸ್ ಐತವ ಸೀದಾ ಮಾಡ್ಬೇಕು ತೆರಿತಾವ ಎಲ್ಲಿ ಎಷ್ಟು ತೆಳ್ಳಗದಾವ ನೋಡು ಹುಡುಗರಿಗೆ ಕೈ ಯಾರದ್ರೆ ಬೇಷ ರೀತಿ ಇಲ್ಲಿ ನೋಡಮ್ಮ ಎಷ್ಟು ಅದಾವ ಬೋಗಣಿ ನಂಗೊಂದು ಕೊಡ್ತೆ ಅಡ್ಗೆ ಮಾಡಕ ಇದ್ರಾಗ ಒಂದು 10 ಸೇರು ಅನ್ನ ಹಿಡಿತೆ ಅಲ್ಲ ಇಲ್ಲಿ ನೋಡಮ್ಮ ಹಂಗ ಕೊಬ್ಬರಿ ಹೆಚ್ಚೋದು ಎಲ್ಲವೂ ಚೂಪದವಾಗ ಅದಾ ಅದ್ರೊಳಗ ಅಡಿಗೆ ಮಾಡೋದು ಅಡಿಗೆ ಮಾಡಿ ಮುಚ್ಚಿಟ್ಟು ಬಿಡೋದು ಇದನ್ನು ಅದು ಸಣ್ಣದ ಕಡಾಯಿ ಚೋಟ ಸಾಂಬಾರ್ ನೀಡೋದು ಹಂಗೆ ಹೆಂಗೈತಿ ಇಡ್ಲಿ ಹಾಕ್ಯಬೇಕಮ್ಮ ಅದ್ರಾಗ ಇಡ್ಲಿ ಸಾಂಬಾರು ಚಟ್ನಿ ವಡಾ ಹಾಕ್ಯಬೇಕು ನೋಡು ಅದು ಪಲ್ಯ ಹಚ್ಚೋದು ಪಲ್ಯ ಇದ್ರಾಗ ಪಲ್ಯ ಇಟ್ಕೊಂಡು ಹಿಂಗೆ ನೀಡ್ಬೇಕು ನೋಡು ತಗೋ ಚಮಚ ಚಂದ ಅದಾವ ನೋಡು ಏನದು ಫೋನ್ ಬಂತು ಅಮ್ಮ ಇದು ಪಡ್ಡು ಮಾಡೋದು ಇಡ್ಲಿ ಮಾಡೋದು ಪಡ್ಡು ಮಾಡೋದಿಲ್ಲನಾ ಅಯ್ಯೋ ಪಡ್ಡು ಮಾಡೋದನ ಅದು ಆತ ಅದು ಆಟ ಸಾಮಾನು ನೀವು ಚಂದ ಅದಾವ ಕಳಿಸ್ಕೊಡ್ತೀನಿ ಸರ್ ಸ್ವಲ್ಪ ಆಯ್ ಅಂತ ಮಾಡ್ರಿ ಸರ್ ಮೆಸೇಜ್ ರೀ ನಿಮ್ಗೆ ರಿಪ್ಲೈ ಕೊಡ್ತೀನಿ ಸರ್ ಮನೆಗೆ ಬಂದಿಡ್ರಿ ಅದ್ರಾಗ ಊಟವನ್ನು ಇನ್ನು ಮಾಡಿಲ್ಲ ನೀನು ಅಡಿಗೆ ಮಾಡಿ ನೋಡಮ್ಮ ಚಾಕಲ್ಲನೇ ಇದು ರೊಟ್ಟಿ ತರಲ ಬಸ್